ಅಮಲ್ದಾರ ಸೀತಾರಾಮಯ್ಯನವರು. ಇನ್ನೊಂದು ಸಂದರ್ಭ, ಬಸವನಗುಡಿಯ 3ನೆಯ ಅಡ್ಡರಸ್ತೆಯಲ್ಲಿ ನಾವಿಬ್ಬರೂ ನಡೆದು ಬರುತ್ತಿದ್ದೆವು. ಒಂದಾನೊಂದು ಮನೆಯ ಹತ್ತಿರ ಬಂದಾಗ ಯಾರೋ ಹಾಡುತ್ತಿದ್ದದ್ದು ಕೇಳಿಸಿತು. ಒಂದು ಕ್ಷಣ ಅಲ್ಲಿ ನಿಂತು ಆಲಿಸಿದೆವು. ಅದು ಯಾರ ಮನೆಯೋ ನಮಗೆ ಗೊತ್ತಿಲ್ಲ. ಯಾರನ್ನಾದರೂ ವಿಚಾರಿಸೋಣವೆಂದು ನಾನು ಆ ಕಡೆ ಈ ಕಡೆ ನೋಡುತ್ತಿರುವಷ್ಟರಲ್ಲಿ ಮೂರ್ತಿಗಳು ಹೋಗಿ ಕದ ತಟ್ಟಿದರು. ಒಳಗಿನಿಂದ ಯಾರೋ ಎದ್ದು ಬಂದು ಬಾಗಿಲು ತೆಗೆದು ನೋಡಿ ಕೇಳಿದರು, ನೀವು ಪಟ್ಟಣದ ಸುಬ್ಬರಾಯರ ಮಕ್ಕಳಲ್ಲವೇನಪ್ಪ? ಆಗ ಮೂರ್ತಿಗಳಿಗೆ ಜ್ಞಾಪಕ ಬಂತು, ಆ ದೊಡ್ಡ ಮನುಷ್ಯರು ಶ್ರೀರಂಗಪಟ್ಟಣದಲ್ಲಿ ಅಮಲ್ದಾರರಾಗಿದ್ದ ಸೀತಾರಾಮಯ್ಯ ಅವರು ಎಂಬುದು. ಅವರಿಬ್ಬರೂ ಹಿಂದಿನ ಜ್ಞಾಪಕಗಳನ್ನು ಹೇಳಿಕೊಂಡರು. ನಾವಿಬ್ಬರೂ ನಡುಮನೆಯಲ್ಲಿ ಕುಳಿತೆವು. ಅಲ್ಲಿ ಹಾಡುತ್ತಿದ್ದವರು ಸೀತಾರಾಮಯ್ಯನವರ ಮಗ ಗಂಗಾಧರಯ್ಯನವರು. ಇವರ ಒಬ್ಬ ಸೋದರರು ಪಿಟೀಲು ನುಡಿಸುತ್ತಿದ್ದರು, ಇನ್ನೊಬ್ಬ ಸೋದರರು ಮೃದಂಗ ನುಡಿಸುತ್ತಿದ್ದರು. ಇಬ್ಬರು ಬಂಧುಗಳು ಅಲ್ಲಿ ಕುಳಿತಿದ್ದರು. ಅವರು ಸಂಕೇತಿಗಳು. ಸೀತಾರಾಮಯ್ಯನವರಿಗೆ ತುಂಬ ಸಂಗೀತದ ಖಯಾಲಿ. ಅವರು ಭಜನೆ ಎಂದು ಹೆಸರಿಟ್ಟು ವಾರವಾರವೂ ಸಂಗೀತ ಕಚೇರಿ ನಡೆಸುತ್ತಿದ್ದರು. ಆ ದಿನ ಚೆನ್ನಾಗಿ ಹಾಡಿದರು. ಆಮೇಲೆ ಕೆಲವು ಕಾಲ ನಾವು ವಾರವಾರವೂ ಅಲ್ಲಿಗೆ ಹೋಗುತ್ತಿದ್ದೆವು. ಮೂರ್ತಿಗಳ ಸಂಗೀತ ಪ್ರೇಮವನ್ನು ತೋರಿಸುವುದಕ್ಕಾಗಿ ಈ ಕಥೆ ಹೇಳಿದೆ. ಒಬ್ಬ ವಿದ್ವನ್ ಮಹನೀಯರು ಮೈಸೂರಿಗೆ ಹೋಗಿದ್ದವನು ನಾನು ದಸರಾ ಸಮಯದಲ್ಲಿ ಒಂದು ದಿನ ಮಧ್ಯಾಹ್ನ ಮೂರ್ತಿಗಳ ಮನೆಗೆ ಹೋದೆ. ತಲೆಬಾಗಿಲು ಹತ್ತಿರ ನಿಂತು ಮೂರ್ತಿ ಎಂದು ಗಟ್ಟಿಯಾಗಿ ಕೂಗಿದೆ. ಆ ಕ್ಷಣಕ್ಕೆ ಸರಿಯಾಗಿ ಇನ್ನೊಬ್ಬರು ಅಲ್ಲಿಗೆ ಬಂದರು. ನಾನು ಸರಿಗೆ ಪಂಚೆಯನ್ನು ಹೊದ್ದಿದ್ದೆ. ಅವರು ನನ್ನನ್ನು ತಲೆಯಿಂದ ಕಾಲವರೆಗೆ, ಕಾಲಿನಿಂದ ತಲೆಯವರೆಗೆ 2-3 ಸಲ ದಿಟ್ಟಿಸಿ ನೋಡಿದರು. ಹಾಗೆ ನೋಡಿ ಕೇಳಿದರು ಅವರು, ಏನ್ನಾಯ್ಯ ಪಾಟ್ಟುಕಾರ ನೀ? ನೀವು ಹಾಡುಗಾರರೇ? ನಾನು, ಅಲ್ಲ. ಅವರು, ಯಾಕಲ್ಲ, ತೊಂಡೆ ಇರುಕೆಯ? ನಾನು, ಗಂಟಲು ಒಂದಿದ್ದರೆ ಆಯಿತೇ. ಅವರು, ಸರಿಗೆ ಪಂಚೆಯನ್ನು ಹೊದ್ದಿದ್ದೀಯಲ್ಲ. ಆ ವೇಳೆಗೆ ಮೂರ್ತಿಗಳು ಒಳಗಡೆಯಿಂದ ಬಂದು ಕದ ತೆಗೆದರು. ನಾವಿಬ್ಬರೂ ಒಳಗೆ ಹೋಗಿ ಜಗಲಿಯ ಮೇಲೆ ಕುಳಿತೆವು. ಆ ಜಗಲಿಯ ಮೇಲೆ ವೀಣೆ ಇತ್ತು. ಆ ಅಪರಿಚಿತರು ವೀಣೆಯ ಮುಂದೆ ಕುಳಿತು ಹೇಳಿದರು, ನೀನು ಹಾಡು, ನಾನು ಶ್ರುತಿ ನುಡಿಸುತ್ತೇನೆ. ನೀವು ನನ್ನನ್ನು ನಂಬಿ, ನಾನು ಹಾಡುವವನಲ್ಲ ಎಂದು ನಾನು ಅಂಗಲಾಚಿದೆ. ಈ ಮಾತುಕತೆ ನಡೆಯುತ್ತಿದ್ದಾಗ ಮೂರ್ತಿಗಳು ಬಾಯಿ ಮೇಲೆ ಪಂಚೆ ಹಾಕಿಕೊಂಡು ನಗುತ್ತಿದ್ದರು. ಆಗ ಆ ಅಪರಿಚಿತರು ಹೇಳಿದರು, ನಾನು ಹಾಡುತ್ತೇನೆ, ನೀನು ಕೇಳು. ಹೀಗೆಂದು ಅವರು ರೀತಿಗೌಳರಾಗ ಪ್ರಾರಂಭಿಸಿದರು. ನಾನು ಬುದ್ಧಿ ಕೆಟ್ಟು ಭೇಷ್ ಎಂದೆ. ಅವರು, ನೋಡಿದೆಯಾ ನೀನು ಡಾಡ್ಜ್ ಮಾಡುವುದು? ನಾನು ಮೂರ್ತಿಯ ಕಡೆ ತಿರುಗಿ ಹೇಳಿದೆ. ನಾನು, ಇವರು ಯಾರೋ ಗೊತ್ತಾಗಲಿಲ್ಲವಲ್ಲ? ಮೂರ್ತಿ ಕೊಂಚನಕ್ಕು, ಇವರು NV ರಾಘವನ್, ಆಡಿಟರ್ ಜನರಲ್ ಆಫ್ ಇಂಡಿಯಾ. ನನಗೆ ತಬ್ಬಿಬ್ಬಾಯಿತು. ಆ ಕಾಲದಲ್ಲಿ ಭಾರತೀಯ ಜನಕ್ಕೆ ದೊರೆಯಬಹುದಾಗಿದ್ದ ಬಹು ಮೇಲಿನ ಹುದ್ದೆ ಆಡಿಟರ್ ಜನರಲ್ ಹುದ್ದೆ. ಆ ಪದವಿ ಇದ್ದದ್ದು ಒಟ್ಟು ಇಂಡಿಯಾಕ್ಕೆ 3 ಸ್ಥಳ. ಆ 3ರಲ್ಲಿ ಒಂದರ ಅಧಿಕಾರಿಗಳು NV ರಾಘವನ್. ಇವರು ಇಂಗ್ಲಿಷ್ ಸಾಹಿತ್ಯ, ಸಂಸ್ಕೃತ, ತತ್ವಜಿಜ್ಞಾಸೆ, ಗಣಿತಶಾಸ್ತ್ರ ಇವುಗಳಲ್ಲಿ ಉತ್ತಮೋತ್ತಮ ದರ್ಜೆಗೆ ಸೇರಿದ್ದವರು ಎಂದು ಲೋಕಪ್ರಸಿದ್ಧಿ. ಅವರಿಗೆ ಸಂಗೀತದಲ್ಲಿ ಖಯಾಲಿ, ಹುಚ್ಚು ಖಯಾಲಿ. ಅವರೂ ಮೂರ್ತಿಗಳೂ ಅತ್ಯಂತ ಸ್ನೇಹಿತರು. ರಾಘವನ್ ಅವರ ವಿಷಯವನ್ನು ನಾನು ಎಷ್ಟೋ ಸಲ ಶ್ರೀನಿವಾಸ ಶಾಸ್ತ್ರಿಗಳು, ವೆಂಕಟರಾಮ ಶಾಸ್ತ್ರಿಗಳು ಮೊದಲಾದ ವಿದ್ವನ್ ಮಹನೀಯರಿಂದ ಕೇಳಿದ್ದೆ. ಮೂರ್ತಿಗಳ ಸಂಗೀತ ಪಾಠ. ಮೂರ್ತಿಗಳಿಗೆ ಸಂಗೀತದಲ್ಲಿ ನಿರತಿಶಯವಾದ ಆಸಕ್ತಿ. ವೀಣೆ ಕಲಿಯುತ್ತಿದ್ದರು, ಕಲಿಯುತ್ತಲೇ ಇದ್ದರು. ಸ್ವತಂತ್ರವಾಗಿ ನುಡಿಸಿದ್ದು ಒಂದು ಸಾರಿಯೂ ಇಲ್ಲ. ನಾಚಿಕೆ, ತುಂಬ ನಾಚಿಕೆ. ಒಂದು ಪದವನ್ನೋ ಒಂದು ಸ್ವರವನ್ನೋ ಗಟ್ಟಿಯಾಗಿ ನುಡಿಯಬೇಕೆಂದರೆ ಹಿಂದೇಟು. ವೀಣೆ ವಿಶ್ವನಾಥ ಶಾಸ್ತ್ರಿಗಳು ಕೆಲವು ಕಾಲ, ವೀಣೆ ಗೋಪಾಲರಾಯರು ಕೆಲವು ಕಾಲ ಮೇಷ್ಟರಾಗಿ ಬರುತ್ತಿದ್ದರು. ಅವರು ಬಂದ ಕೂಡಲೇ ಅವರಿಗೆ ಉಪಚಾರ. ಪಾಠ ಉಪಕ್ರಮಿಸೋಣ ಎಂದು ಅವರು ಹೇಳಬೇಕು. ಆ ಕೂಡಲೇ ಕೋಣೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಮೂರ್ತಿಗಳು ಭದ್ರವಾಗಿ ಮುಚ್ಚುವರು. ಅವರು ಸಂಗೀತ ಪಾಠ ಕಲಿತದ್ದು ಯಾರಿಗೂ ಕಾಣಿಸಬಾರದು. ಅಷ್ಟೇ ಅಲ್ಲ, ಯಾರಿಗೂ ಕೇಳಿಸಲೂಬಾರದು. ಬಾಗಿಲ ನಡುವೆ ಸಂದು ಬಿಟ್ಟಿದ್ದರೆ
ಅದಕ್ಕೆ ಬಟ್ಟೆ ಸಿಕ್ಕಿಸುವರು. ಇದೆಲ್ಲ ನಾನು ಕಣ್ಣಾರ ಕಂಡದ್ದು. ಪಾಠ ಪ್ರಾರಂಭವಾದ 1-2 ನಿಮಿಷ ವೀಣೆಯ ತಂತಿಯನ್ನು ಬೆರಳಿನಿಂದ ಸೋಕುವುದು. ಅಲ್ಲಿಗೆ ನಿಲ್ಲಿಸಿ ಮೇಷ್ಟರನ್ನು ಕುರಿತು ಹೇಳುವರು. ಈ ಹೊತ್ತು ನೀವೇ ನುಡಿಸಿ, ಬಹಳ ಸೊಗಸಾಗಿದೆ ನಿಮ್ಮ ಕೈ, ನಾನು ಕೇಳುತ್ತೇನೆ. ಹೀಗೆ ಹೇಳಿ ಕೂಡುವರು. ವಿದ್ವಾಂಸರು ಯಾವುದೋ ಒಂದು ಕೃತಿಯನ್ನು ನುಡಿಸಿ ಕೊಂಚ ಹೊತ್ತು ಹರಟುವರು. ಮಿಕ್ಕದ್ದು ನಾಳೆ ಎಂದು ಹೇಳಿ ಮೂರ್ತಿಗಳು ಪಾಠ ಮುಗಿಸುವರು. ಮಡಿ, ನಾಚಿಕೆಯ ಜೊತೆಗೆ ಮಡಿ, ಶೃಂಗಾರ ವಿಚಾರ ಬರಕೂಡದು. ಸಾರಸ, ಸರಸುಡ ಇಂಥ ಮಾತುಗಳು ಬಂದಾಗ ಅದರ ಅರ್ಥವೇನೆಂದು ನನ್ನನ್ನು ಕೇಳುವರು. ಅವರಿಗೆ ತೆಲುಗು ಬಾರದಿದ್ದದ್ದು ಸಂಗೀತದ ಅದೃಷ್ಟ. ನನ್ನನ್ನು ಅವರು ಕೇಳಿದಾಗ ತತ್ಕ್ಷಣ ನಾನು, ಇದೆಲ್ಲ ದೇವರ ಸ್ತೋತ್ರ ಮೂರ್ತಿ, ಸಾರಸ ಎಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀಕಾಂತ ಮಹಾವಿಷ್ಣು, ಸರಸುಡ ಎಂದರೆ ರಸಸ್ವರೂಪಿ ಭಗವಂತ, ಹೀಗೆ ಅರ್ಥ ಹೇಳಿ ಅವರನ್ನು ಸಮಾಧಾನಪಡಿಸಬೇಕಾಗಿತ್ತು. ಮೂರ್ತಿಗಳಿಗೆ ತುಂಬ ಇಷ್ಟವಾದ ಕೃತಿ ಆನಂದ ಭೈರವಿ ರಾಗದ ಮಾನಸ ಗುರುಗುಹ ರೂಪಂ ಭಜರೆ ಮಾಯಾ ಮಾರುತ ಜನಿ ಹೃತ್ತಾಪಂ ತ್ಯಜರೆ. ಇದು ಕೇಳುವುದಕ್ಕೆ ತುಂಬ ಇಷ್ಟ. ಪದೇ ಪದೇ ಹೇಳಿಸುವರು. ಮಾನವ ಜನ್ಮನಿ ಸಂತೃಪ್ತೆ ಸತಿ ಪರಮಾತ್ಮನಿ ನಿರತಿಶಯ ಸುಖಂ ವ್ರಜರೆ. ಒಂದು ದಿನ ನಮ್ಮ ಸ್ನೇಹಿತರಾದ ಅಡ್ವೊಕೇಟ್ ಡಿ ರಾಘವಾಚಾರ್ಯರ ಮನೆಯಲ್ಲಿ ಸಂಗೀತ ಕಚೇರಿ. ಕೋಲಾರದ ನಾಗರತ್ನ ಸಾನಿಯ ಹಾಡಿಕೆ. ಮೂರ್ತಿಗಳು MG ವರದಾಚಾರ್ಯರು ಇನ್ನೂ 4-5 ಮಂದಿ ಸ್ನೇಹಿತರು ಕುಳಿತಿದ್ದೆವು. ನನ್ನ ಗ್ರಹಚಾರದಿಂದ ನಾನು ಆಕೆಯ ಎದುರಿನಲ್ಲಿ ಕೂಡುವಂತಾಯಿತು. ಕೋಲಾರದವರಾದ್ದರಿಂದ ಸ್ವಲ್ಪ ಪರಿಚಯವೂ ಇತ್ತು. ಆಕೆ ಪೀಠಿಕೆ, ರಾಗಾಲಾಪನೆ ಮೊದಲಾದವು ಆದ ಮೇಲೆ ಶಂಕರಾಭರಣದಲ್ಲಿ ಮಂದಹಾಸ ವದನ ಹೇ ಕೃಷ್ಣ ಈ ಪಲ್ಲವಿಯನ್ನು ಆರಂಭಿಸಿದರು. ನನ್ನ ಬೆರಳು ಅಭ್ಯಾಸದಿಂದ ತಾಳ ಹಾಕುತ್ತಿತ್ತೆಂದು ಕಾಣುತ್ತದೆ. ಆಕೆಗೆ ಸಂತೋಷ. ನಡುವೆ ನನ್ನ ಕಡೆ ನೋಡಿ ಕೊಂಚ ನಗುವಳು. ನನಗೋ ಎದೆಯಲ್ಲಿ ಡವಡವ. ಪಕ್ಕದಲ್ಲಿ ಮೂರ್ತಿಗಳಿದ್ದಾರೆ ಎಂದು. ಕಡೆಗೆ ಮೂರ್ತಿಗಳು ನನ್ನನ್ನು ಕೇಳಿಯೇ ಬಿಟ್ಟರು. ಯಾಕ್ರಿ ಆಕೆ ನಿಮ್ಮನ್ನು ನೋಡಿ ನಗುವುದು? ಅದೆಲ್ಲ ಭಕ್ತಿ ಮೂರ್ತಿಗಳೇ. ಕೃಷ್ಣನು ಮಂದಹಾಸ ತೋರುತ್ತಿದ್ದಾನೆ, ಅದನ್ನು ಆಕೆ ಅಭಿನಯದಿಂದ ಸೂಚಿಸುತ್ತಿದ್ದಾಳೆ. ಒಳ್ಳೆ ಆಸಾಮಿಯನ್ನು ಕೇಳಿದಿರಿ ಎಂದು ಇನ್ನೊಂದು ಪಕ್ಕದಲ್ಲಿದ್ದ MG ವರದಾಚಾರ್ಯರು ಹಾಸ್ಯ ಮಾಡಿದರು. ಒಂದು ಸಾರಿ ನಾನು ನವರಾತ್ರಿ ಹಬ್ಬದಲ್ಲಿ ಮೂರ್ತಿಗಳ ಮನೆಗೆ ಹೋಗಿದ್ದೆ. ಅವರ ಕುಟುಂಬ ತೌರ ಮನೆಗೆ ಹೋಗಿದ್ದರು. ನಾನು ಕೇಳಿದೆ, ಮೂರ್ತಿ, ನಿಮ್ಮ ಮನೆಯಲ್ಲಿ ಹಬ್ಬವೋ ಈ ಹೊತ್ತು? ಏನು ತಿಂಡಿ? ಬನ್ನಿ ನೋಡೋಣ. ಹೀಗೆಂದು ಮೂರ್ತಿಗಳು ನನ್ನನ್ನು ಒಳಕ್ಕೆ ಕರೆದುಕೊಂಡು ಹೋದರು. ಹೋಗುವಾಗ ನಡುಮನೆಯಲ್ಲಿ ಬೊಂಬೆ ಇರಿಸಿದ್ದದ್ದು ಕಾಣಿಸಿತು. ನಾನು ಅಲ್ಲಿ ನಿಂತದ್ದನ್ನು ಕಂಡು ಮೂರ್ತಿ ಹಣೆ ಚಚ್ಚಿಕೊಂಡರು. ಏಕೆಂದರೆ ಆ ಬೊಂಬೆಗಳ ಪ್ರದರ್ಶನದಲ್ಲಿ ಒಂದು ದಂಪತಿಗಳದು. ಸಣ್ಣ ಬೊಂಬೆ ಮಂಚದ ಮೇಲೆ. ಆ ಸಂದರ್ಭಕ್ಕೆ ತಕ್ಕ ಪ್ರಕರಣಗಳೆಲ್ಲ ಇದ್ದವು. ಮೂರ್ತಿ, ಏನಪ್ಪಾ ದೇವರುಗಳನ್ನೂ ಬಿಡುವುದಿಲ್ಲವಲ್ಲ ಈ ಆಟ. ತಿಂಡಿಗಳ ಆಯತನ. ಮೂರ್ತಿಗಳಿಗೆ ಹೆಚ್ಚಿನ ಸಂತೋಷವೆಂದರೆ ಮಿತ್ರಗೋಷ್ಠಿ. ಅವರು ಹರಟುವವರಲ್ಲ, ಇತರರು ಹರಟುತ್ತಿರಬೇಕು. ಅವರು ಕೇಳಿ ನಗಬೇಕು. ಮಿತ್ರಗೋಷ್ಠಿ ಸೇರಿದಾಗಲೆಲ್ಲ ವಿಧ ವಿಧವಾದ ತಿಂಡಿಗಳು, ಕಾಫಿ ಇತ್ಯಾದಿಗಳು ಇರಬೇಕು. ಅವರು ಯಾವ ಪದಾರ್ಥವನ್ನೂ ಕೈ ತುಂಬ ತೆಗೆದು ಬಾಯಿ ತುಂಬ ಇಟ್ಟುಕೊಂಡವರಲ್ಲ. ಒಳ್ಳೊಳ್ಳೆಯ ತಿಂಡಿಗಳ ಹೆಸರುಗಳನ್ನು ಹೇಳಿ ಉತ್ಸಾಹ ಪಡುವರು. ಆದರೆ ಯಾವುದನ್ನೂ ಒಂದು ಚಿಟಿಕೆಗಿಂತ ಹೆಚ್ಚಾಗಿ ಸೇವಿಸಿದವರಲ್ಲ. ಅವರು ಕಂಟೋನ್ಮೆಂಟ್ ಕೋರ್ಟಿನಲ್ಲಿದ್ದಾಗ ದೀವಳಿಗೆ ಕಾಲದಲ್ಲಿ ಮಾರ್ವಾಡಿ, ಮುಲ್ತಾನಿ, ಗುಜರಾತಿ ಮುಂತಾದ ಜನ ವಿಧ ವಿಧವಾದ ಭಕ್ಷ್ಯಗಳನ್ನು ಅವರಿಗೆ ತಂದುಕೊಡುವರು. ಆ ತಿಂಡಿಗಳಿಗೆಲ್ಲ ಪರಮಾಯತನ ನಮ್ಮ ಹೊಟ್ಟೆ. ದೊಡ್ಡತನದ ಒಂದು ನಿದರ್ಶನ. ಒಂದು ಸಾರಿ ಸಂಜೆ ಈ ಫಲಾಹಾರದ ಸಮಾರಾಧನೆಗಾಗಿ ನಾವು 4-5 ಉಂಡಾಡಿಗಳು ಅವರ ಮನೆಯಲ್ಲಿ ಸೇರಿದ್ದೆವು. ಜಮಖಾನದ ಮೇಲೆ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಹಾಳೆಗಳನ್ನು ಹಾಸಿ ಅದರ ಮೇಲೆ ಲಡ್ಡು, ಜಿಲೇಬಿ, ಘೀವರ್, ಸೋಹನ್ ಪುಪಡಿ, ಚೂಡ, ಕಾಳುಗಳು, ಬೋಂಡ, ಪಕೋಡಗಳು ಇದನ್ನೆಲ್ಲ ರಾಶಿ ಮಾಡಿ ಎಲ್ಲರೂ ತಿಂದೆವು. ಕುಡಿಯುವುದಕ್ಕೆ ನೀರು ಬೇಕಾಯಿತು. ಮೂರ್ತಿಗಳು ಕೇಳಿದರು, ಆಚಾರ್ಯರೇ, ಕೊಂಚ ನೀರು ತಂದು ಕೊಡುತ್ತೀರಾ? ಆಚಾರ್ಯರು ನೀರು ತಂದುಕೊಟ್ಟರು. ಅಷ್ಟು ಹೊತ್ತಿಗೆ ನಮ್ಮ ಮುಂದಿದ್ದ ಪೇಪರುಗಳೆಲ್ಲ ಖಾಲಿಯಾಗಿದ್ದವು. ಮೂರ್ತಿಗಳು, ಆಚಾರ್ಯರೇ, ಈ ಕಾಗದ ತೆಗೆದು ಹೊರಗೆ ಹಾಕುತ್ತೀರಾ? ಆಚಾರ್ಯರು ಸಂತೋಷದಿಂದ ಆ ಕಾಗದಗಳನ್ನು ತೆಗೆದುಕೊಂಡು ಹೋದರು. ಮೂರ್ತಿಗಳಿಗೆ ಪಶ್ಚಾತ್ತಾಪದ ಸಂಕಟ ಪ್ರಾರಂಭವಾಯಿತು. ನನ್ನೊಡನೆ, ಅಯ್ಯೋ, ಹೀಗೆ ಮಾಡಿಬಿಟ್ಟನಲ್ಲ ಎಂದರು. ನಾನು, ಏನು ಮಾಡಿದಿರಿ? ಏನೂ ಆಗಲಿಲ್ಲವಲ್ಲ. ಮೂರ್ತಿಗಳು, ಆಚಾರ್ಯರನ್ನು ಎಂಜಲು ಕಾಗದ ತೆಗೆಯುವಂತೆ ಹೇಳಿದನಲ್ಲ, ನಾನೇ ತೆಗೆಯಬೇಕಿತ್ತು. ನಾನು, ಬಿಡಿ ಮೂರ್ತಿ,
ಏನು ದೊಡ್ಡ ವಿಷಯ. ಮೂರ್ತಿ: ಹಾಗಲ್ಲಪ್ಪ, ಆಚಾರ್ಯರು ಮಾಡಬೇಕಾದ ಕೆಲಸವಲ್ಲ ಅದು. ನಾನು ಬಾಯಿ ತಪ್ಪಿ ಹಾಗಂದೆ. ಆಲೋಚನೆ ಮಾಡಿ ಆಡಿದ ಮಾತಲ್ಲ. ಈಗ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಹೀಗೆ ಹೇಳಿ ಆಚಾರ್ಯರನ್ನು ಕರೆದು ಕ್ಷಮಾಪಣೆ ಕೇಳಿಕೊಂಡರು. ಆಚಾರ್ಯರು ನಗುತ್ತಿದ್ದರು. ಏನು ಸ್ವಾಮಿ ಇದು, ನಾವು ಎಲ್ಲ ಕಡೆಯೂ ಮಾಡುವುದಿಲ್ಲವೇ? ಮೂರ್ತಿಗಳಿಗೆ ಮನಸ್ಸು ನಿಲ್ಲಲಿಲ್ಲ. ಮಾರನೆಯ ದಿನ ಆಚಾರ್ಯರು ಬಂದ ಕೂಡಲೇ ಒಂದು ಜಟಕ ತರಿಸಿ ಅದರಲ್ಲಿ ಆಚಾರ್ಯರನ್ನು ಕೂಡಿಸಿ ದರ್ಜಿ ಅಂಗಡಿಗೆ ಹೋಗಿ ಒಂದು ಕೋಟು ಹೊಲಿಸಿಕೊಟ್ಟರು. ಆಚಾರ್ಯರಿಗೆ ಇಂಥ ದೊಡ್ಡ ಮನುಷ್ಯರಲ್ಲಿ ಕೆಲಸ ಮಾಡುತ್ತಿರುವೆನೆಂದು ಹಿಗ್ಗು. ಕಂಡಾಗಲೆಲ್ಲ ಈ ವಿಷಯವನ್ನು ನಗುತ್ತಾ ಪ್ರಸ್ತಾಪಿಸುವರು. ಜಾನಪದ ಸಂಸ್ಕೃತಿ. ಮೂರ್ತಿಗಳಿಗೆ ಜನಸಾಮಾನ್ಯರ ಜೀವನದ ವಿವರಗಳನ್ನು ಕಂಡುಕೊಳ್ಳಬೇಕೆಂದು ತುಂಬ ಕುತೂಹಲ. ಫೋಕ್ಲೋರ್, ಗ್ರಾಮಜನ ಚರಿತ್ರೆ, ಗ್ರಾಮಜನ ಸಂಸ್ಕೃತಿ, ಇದನ್ನು ನಾವು ಶೋಧನೆ ಮಾಡಿದರೆ ನಮ್ಮ ಜನದ ಸ್ವಭಾವ ಚೆನ್ನಾಗಿ ತಿಳಿದು ಬರುತ್ತದೆ. ಅದರ ಕಷ್ಟನಿಷ್ಠುರಗಳ ಸಾಕ್ಷಾತ್ತಾದ ಅರಿವಿಲ್ಲದೆ ಮಾಡುವ ದೇಶೋದ್ಧಾರ ಪ್ರಯತ್ನ ಬಿರುಗಾಳಿಯಲ್ಲಿ ಹಿಡಿದ ದೀಪದಂತಾಗುತ್ತದೆ ಎಂದು ಪದೇ ಪದೇ ಹೇಳುವರು. ಈ ಜಾನಪದ ಸಾಹಿತ್ಯದ ಉತ್ಸಾಹದ ಪ್ರಸಂಗವೊಂದು ಜ್ಞಾಪಕಕ್ಕೆ ಬರುತ್ತದೆ. ಕಲಾಸಿಪಾಳ್ಯದಲ್ಲಿ ಧರ್ಮರಾಯನ ಗುಡಿಯೊಂದು ಉಂಟಷ್ಟೇ. ಆ ಗುಡಿಯ ಭಕ್ತರು ವಿಶೇಷವಾಗಿ ತಿಗಳರು. ಒಂದು ಸಾರಿ ಅವರು ತಮ್ಮ ಗುಡಿಯ ಕರಗದ ಸಮಯದಲ್ಲಿ ಒಂದು ನಾಟಕವನ್ನೇರ್ಪಡಿಸಿ ಅದಕ್ಕೆ ಬರಬೇಕೆಂದು ಮೂರ್ತಿಗಳನ್ನೂ ಇನ್ನೂ ಒಬ್ಬಿಬ್ಬ ಮಿತ್ರರನ್ನೂ ಆಹ್ವಾನಿಸಿದ್ದರು. ನಾಟಕ ಪ್ರಾರಂಭವಾಗುವುದು ರಾತ್ರಿ 8ಕ್ಕೆ ಎಂದು ಹೆಸರು. ನಾಟಕ ಬಯಲಿನಲ್ಲಿ. ನಾನು ಇಷ್ಟಕ್ಕೆ ಸಿದ್ಧನಾಗಿರಲಿಲ್ಲ. ಮೂರ್ತಿಗಳಿಗಾದರೋ ಅಲ್ಲಿಗೆ ಹೋಗಲೇಬೇಕೆಂಬ ಕರ್ತವ್ಯ ಶ್ರದ್ಧೆ. ನಾನು ಅಲ್ಲಿಗೆ ಬರತಕ್ಕವನಲ್ಲವೆಂದು ಹೇಳಿದಾಗ ನನ್ನನ್ನು ಮೂದಲಿಸಿ ಹಾಸ್ಯ ಮಾಡಿ ಆಕ್ಷೇಪಿಸಿ ಒತ್ತಾಯಪಡಿಸಿದರು. ಕಡೆಗೆ ನಾನು ಹೋದೆ. ಅಲ್ಲಿ ಸೇರಿದ್ದ ಬೀಡೋ 10,000 ಮಂದಿ. ಆ ನಡುವೆ ಒಂದು ಕಲ್ಲು ಬೆಂಚಿನ ಮೇಲೆ ನಮ್ಮನ್ನು ಕೂಡಿಸಿದರು. ಸುಮಾರು 10 ಗಂಟೆಗೆ ನಾಟಕ ಉಪಕ್ರಮವಾಯಿತು. ಅದು ಕೊಚ್ಚೆ ತಮಿಳು ಮಾತಿನಲ್ಲಿ. ನಾವು ಆ ಜಾಗಕ್ಕೆ ಪ್ರವೇಶ ಮಾಡುವ ಕಡೆ ಒಂದು ರಥದ ಬಂಡಿ ಇತ್ತು. 12 ಗಂಟೆಗೆ ನಮಗೆ ಸಾಕಾಗಿತ್ತು. ಹಿಂದಿರುಗೋಣವೆಂದು ಆ ಬಂಡಿಯ ಸಮೀಪಕ್ಕೆ ಬರುವ ವೇಳೆಗೆ ಅದರ ಮೇಲೆ ಶ್ರೀಕೃಷ್ಣ ಕುಳಿತಿದ್ದ. ಒಳ್ಳೆ ಕಪ್ಪಿನ ಮೇಲೆ ಕಪ್ಪು, ಅದರ ಮೇಲೆ ಮೀಸೆ ಕಪ್ಪು, ಕೈಯಲ್ಲಿ ಗದೆ. ಈ ಕೃಷ್ಣನು ನಮ್ಮನ್ನು ನೋಡಿದ ಕೂಡಲೇ ಎದ್ದು ನಿಂತು ತಮಿಳಿನಲ್ಲಿ, ಏನು ಸ್ವಾಮಿ, ನನ್ನನ್ನು ನೋಡದೆ ಹೋಗುತ್ತೀರಾ? ಇರಲಿ ಎಂದ. ಅವನ ಆರ್ಭಟಕ್ಕೆ ಮೂರ್ತಿ ಬೆಚ್ಚಿದರು. ಇನ್ನು ಸ್ವಲ್ಪ ಹೊತ್ತು ಇದ್ದು ಬಿಡೋಣ ಎಂದರು. ಹಿಂದಿನ ಜಾಗಕ್ಕೆ ಬಂದೆವು. ಈ ಅನುಭವವನ್ನು ಮೂರ್ತಿಗಳು ಆಗಾಗ ನೆನಪಿಸಿಕೊಂಡು ನಗುವರು. ಪೆರಿಯ ಪುರಾಣಂ. ಇನ್ನೊಂದು ಸಾರಿ ಕಂಟೋನ್ಮೆಂಟಿನಲ್ಲಿ ಯಾರೋ ಮೊದಲಿಯಾರರ ಅಥವಾ ಪಿಳ್ಳೆಯವರ ಮನೆಯಲ್ಲಿ ಆ ರಾತ್ರಿ ಪೆರಿಯ ಪುರಾಣಂ ಅಥವಾ ತಿರುವಾಯುಮೊಳಿ ಪ್ರವಚನ ನಡೆಯುವುದೆಂದು, ಅದಕ್ಕೆ ನಾವು ಹೋಗಬೇಕೆಂದು ಆಹ್ವಾನ ಬಂದಿತ್ತು. ಮೂರ್ತಿಗಳು ನಾನು ಜಟಕಾದಲ್ಲಿ ಹೊರಟೆವು. ಈ ಸಂಜೆ ಕೊಂಚ ಮಳೆ. ಬೀದಿ ಯಾವುದೆಂದು ಗೊತ್ತು ಮಾಡಿಕೊಳ್ಳುವುದಕ್ಕೆ ಹೊತ್ತಾಯಿತು. ಮನೆಯನ್ನು ಪತ್ತೆ ಮಾಡುವುದಕ್ಕೆ ಇನ್ನಷ್ಟು ಹೊತ್ತಾಯಿತು. ಸುಮಾರು 9 ಗಂಟೆಗೆ ಆ ಜಾಗ ಸೇರಿದೆವು. ಆಗ ಅಲ್ಲಿ ಇದ್ದವರು 10-12 ಮಂದಿ ಮಾತ್ರ. ಯಾರೋ ಒಬ್ಬಾತ ಕುಳಿತು ಗ್ರಂಥವನ್ನು ನೋಡಿಕೊಂಡು ಪ್ರವಚನ ನಡೆಸುತ್ತಿದ್ದ. ನಾವು ಹೋದ ಅರ್ಧ ಗಂಟೆಯಾದ ಮೇಲೆ ಬಿಸಿ ಬಿಸಿ ಕಡಲೆ ಗುಗ್ಗರಿಯನ್ನು ಹಂಚಿದರು. ನಾವು ಅಂದು ಪಟ್ಟಿದ್ದ ಪ್ರಯಾಸಕ್ಕೆ ಅದೇ ಪ್ರತಿಫಲವೆಂದು ನಾನು ಉಸಿರಿದೆ. ಆ ಪ್ರಸಾದವನ್ನು ನಾವು ತಿನ್ನಲೂ ಇಲ್ಲ. ಮಡಿಯ ಅವಾಂತರ ನಮ್ಮನ್ನು ಬಾಧಿಸುತ್ತಿತ್ತು. ನನ್ನ ಮಾತನ್ನು ಮೂರ್ತಿಗಳು ಕೇಳಿ, ಹಾಗಂದ್ರೇನ್ರಿ, ನಮಗೆ ಈ ಜನದ ಸಮಾಚಾರ ತಿಳಿಯಿತಲ್ಲ, ಇನ್ನು ಹೇಗೆ ಜನರನ್ನು ತಿಳಿದುಕೊಳ್ಳುವುದು? ಚಾಮರಾಜಪೇಟೆಯಲ್ಲಿ ನರಸಿಂಹಮೂರ್ತಿಗಳ ಮನೆಯ ಎದುರುಗಡೆ ಹತ್ತಿರದ ಮನೆಯಲ್ಲಿ ನಾನು ವಾಸವಾಗಿದ್ದೆ. ಆಗ ದಿನಾಲೂ ಮಿಸುಕಿದರೆ ಅವರ ಮನೆಗೆ ಹೋಗುವುದು ವಾಡಿಕೆಯಾಯಿತು. ಹಾಗೆ ಹೋದಾಗ ಅವರ ಅಜ್ಜಿ ಗಿರಿಯಮ್ಮನವರು ಮನೆಯಲ್ಲಿಲ್ಲದಾಗ ನಾನು ಸಮಯ ನೋಡಿ ಉಗ್ರಾಣಕ್ಕೂ ಅಡಿಗೆ ಮನೆಗೂ ಹೋಗಿ ಅಲ್ಲಿ ಪಾತ್ರೆಗಳಲ್ಲಿ ಇರುತ್ತಿದ್ದ ಒಣಕೊಬ್ಬರಿ, ಬೆಲ್ಲ, ಹಸಿ ಕೊಬ್ಬರಿ, ಸಕ್ಕರೆ, ಅವಲಕ್ಕಿ, ಅರಳು ವಗೈರೆ ಪದಾರ್ಥಗಳನ್ನು ಸಮಯೋಚಿತವಾಗಿ ಸೇವಿಸುತ್ತಿದ್ದದ್ದುಂಟು. ಒಂದು ಸಾರಿ ನಾನು ಉಗ್ರಾಣದ ಮೇಲೆ ದಾಳಿ ಮಾಡುತ್ತಿದ್ದಾಗ ಗಿರಿಯಮ್ಮನವರು ಪುರಾಣಕ್ಕೆ ಹೋಗಿದ್ದವರು ಮನೆಗೆ ವಾಪಸ್ ಬಂದರು. ಮೂರ್ತಿಗಳು, ಗಿರಿ, ಇವರು ನೋಡು, ನೀನು ಮನೆಯಲ್ಲಿ ಇಲ್ಲದಿದ್ದಾಗ ಅಡಿಗೆ ಮನೆಗೆ ಹೋಗಿ ಕಲ್ಲು ಮರಿಗೆಗಳನ್ನೆಲ್ಲ ಮುಟ್ಟುತ್ತಾರೆ ಎಂದು ದೂರು ಹೇಳಿದರು. ಆಕೆ, ಹೋಗಲೇಳು ಹುಡುಗ, ಅಲ್ಲೇನಿದೆ, ಕೊಬ್ಬರಿ, ಬೆಲ್ಲದ ಅವಲಕ್ಕಿ, ಮುಸುರೆ ಪದಾರ್ಥ ಏನೂ ಇಲ್ಲ ಎಂದರು. ಮೂರ್ತಿಗಳು, ನಾನು ಬಂದರೆ ಬೇಡವೆನ್ನುತ್ತೀ? ಗಿರಿಯಮ್ಮ, ನೀನು ಆಚಾರ ಕಡಿಮೆ,
ಅವರನ್ನು ನೋಡು, ವಿಭೂತಿ ಇಟ್ಟುಕೊಳ್ಳುತ್ತಾರೆ, ಮಂತ್ರ ಹೇಳುತ್ತಾರೆ, ಅವರಿಗೆ ಆಚಾರ ಇದೆ, ನಿನಗೆ ಅದಿಲ್ಲ. ನಾವಿಬ್ಬರೂ ಹೊಟ್ಟೆ ಬಿರಿಯ ನಕ್ಕೆವು. ಪುರಾಣ ಸ್ವಾರಸ್ಯ. ಇನ್ನೊಂದು ದಿನ ಗಿರಿಯಮ್ಮನವರು ಪುರಾಣ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದರು. ಮೂರ್ತಿಗಳು ಕೇಳಿದರು. ಮೂರ್ತಿಗಳು: ಏನು ಗಿರಿ, ಈ ಹೊತ್ತು ಏನು ಕಥೆ? ಗಿರಿಯಮ್ಮ: ಆಂಜನೇಯ ದೇವರು ರಂಕಾಪಟ್ಟಣದಲ್ಲಿ ರಾವಣನನ್ನು ಮೂದರಿಸಿದ್ರಲ್ಲ, ಆ ಕಥೆ. ಮೂರ್ತಿಗಳು: ಅದೇನು ಕಥೆ? ಗಿರಿಯಮ್ಮ: ಏನೋ ಮೂರ್ತಿ, ಇದು ತಿಳಿಯದೇನೋ ನಿನಗೆ? ಮುಖ್ಯ ಪ್ರಾಣದೇವರು ಬಾಲ ಸುತ್ತಿ ಸುರುಳಿ ಸುತ್ತಿ 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 ಎತ್ತರವಾಗಿ ಬೆಳೆದು ರಾವಣಾಸುರನ ಸಿಂಹಾಸನಕ್ಕಿಂತ 3 ಬಾರು ಎತ್ತರವಾಗಿ ತಮ್ಮ ಬಾಲದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿಲ್ಲವೇನೋ? ಮೂರ್ತಿಗಳು: ಹಾಂ, ಹೌದು ಹೌದು. ಗಿರಿಯಮ್ಮ: ಆಗ ರಾವಣ ಕೇಳಿದ, ನೀನು ಯಾವ ಕೋತಿಯೋ ಅಂತ. ಆಂಜನೇಯ ದೇವರು: ನಾನು ಯಾರೇ? ನಾನು ನಿನ್ನನ್ನು ಧ್ವಂಸ ಮಾಡುವುದಕ್ಕೆ ಬಂದಿರುವವನು, ನೀನು ಯಾರು ಎಂದರು. ಅದಕ್ಕೆ ರಾವಣ ಹೇಳಿದ, ನಾನು ದಶಕಂಠ, ಎಲ್ಲ ದಿಕ್ಪಾಲಕರನ್ನೂ ಗೆದ್ದಿದ್ದೇನೆ ಅಂತ. ಆಗ ಪ್ರಾಣದೇವರು: ಓಹೋ, ನೀನೇಯೋ ಆ 10 ತಲೆಯ ಹುಳು, ನಮ್ಮ ಕಿಷ್ಕಿಂಧೆಯ ರಾಜ ವಾಲಿ ನಿನ್ನನ್ನೇನೋ ಕಂಕುಳಲ್ಲಿ ಸಿಕ್ಕಿಸಿಕೊಂಡು ಇರುಕಿಸಿದ್ದು, ನೀನೇಯೋ ಆಗ ಕೊಯ್ ಗುಟ್ಟಿದ್ದು. ನೋಡಿದೆಯಾ ಮೂರ್ತಿ ಹೇಗೆ ಹೇಳಿದರು ಮುಖ್ಯ ಪ್ರಾಣದೇವರು ರಾವಣನಿಗೆ ಜವಾಬನ್ನು? ಸರಳ ಶ್ರದ್ಧೆ. ಮೂರ್ತಿಗಳು ಮೊದಲು ಮುಸುಮುಸಿ ನಗುತ್ತಿದ್ದವರು ಆಮೇಲೆ ಗಟ್ಟಿಯಾಗಿ ನಗಲಾರಂಭಿಸಿದರು. ಆದರೂ ಅಜ್ಜಿಯಲ್ಲಿ ನಿರತಿಶಯವಾದ ಪ್ರೇಮ. ಮೂರ್ತಿಗಳಿಗೆ ಚಿಕ್ಕಂದಿನಲ್ಲಿಯೇ ತಾಯಿ ತೀರಿಕೊಂಡಿದ್ದರು. ಅವರನ್ನು ಬೆಳೆಸಿ ಸಲಹುತ್ತಿದ್ದವರು ಅಜ್ಜಿ ಗಿರಿಯಮ್ಮನವರು. ಆಕೆಯ ಮನಸ್ಸಿನ ನೈಜವಾದ ಸರಳತೆಯನ್ನೂ ಪುರಾಣ ಶ್ರದ್ಧೆಯನ್ನೂ ನೋಡಿ ಮೂರ್ತಿಗಳಿಗೆ ತುಂಬ ಗೌರವ. ಆ ಸರಳ ಶ್ರದ್ಧೆಯನ್ನು ನನಗೆ ತೋರಿಸಬೇಕು ಎಂಬುದು ಅವರ ತಾತ್ಪರ್ಯ. ಆ ತೆರದ ಸರಳ ಶ್ರದ್ಧೆ ಅತ್ಯಂತ ಪೂಜ್ಯವಾದದ್ದು. ಅದೇ ಶರಣಾಗತಿ. ಆ ಸರಳ ಶ್ರದ್ಧೆಯೇ ಎಲ್ಲ ಮಹಾಕಾರ್ಯಕ್ಕೂ ಮೂಲ. ನಾನು ಇಂದಿನ ವೈಜ್ಞಾನಿಕ ಚಮತ್ಕಾರದ ಬುದ್ಧಿ ವೈಪರೀತ್ಯದಿಂದ ಲೋಕಜೀವನಕ್ಕೆ ಆಗುತ್ತಿರುವ ಹಾನಿ ಇಳಿಯಬೇಕಾದರೆ ಈ ಸ್ವತಂತ್ರ ಬುದ್ಧಿ ಪ್ರವೃತ್ತಿಯ ಜೊತೆಗೆ ಅಂಥ ಸರಳ ಶ್ರದ್ಧೆ ಜೊತೆಗೂಡಬೇಕು.